ನಮ್ಮ ಮೆಟ್ರೋ ಸಿಬ್ಬಂದಿ ಪ್ರತಿಭಟನೆಯಿಂದ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ನಮ್ಮ ಮೆಟ್ರೋ ಬಂದ್ ಆಗಿರೋದ್ರಿಂದಾಗಿ ಸಾವಿರಾರು ಪ್ರಯಾಣಿಕರು ಫಜೀತಿಯನ್ನ ಪಡ್ತಾ ಇದ್ದಾರೆ. ಬೈಯಪ್ಪನಹಳ್ಳಿ ಸ್ಟೇಷನ್ನಲ್ಲಿ ಬಿಎಂಆರ್ಸಿಎಲ್ ಸಿಬ್ಬಂದಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೆಎಸ್ಐಎಸ್ಎಫ್ ಪೇದೆಗಳು ಹಾಗೂ ಮೆಟ್ರೋ ಸಿಬ್ಬಂದಿ ನಡುವೆ ಮಾರಾಮಾರಿಯಾಗಿರುವಂತಹ ಆರೋಪ. ಏನು ಆರಂಭದಲ್ಲಿ ಪೇದೆಗಳು ಸಿಬ್ಬಂದಿ ಮೇಲೆ ಕೈ ಮಾಡಿದ್ರು, ಹಾಗಾಗಿ ಸಿಬ್ಬಂದಿಗಳು ಬಂದು ಆ ಪೇದೆಗಳ ಮೇಲೆ ಕೈ ಮಾಡಿದ್ರು. ಹೀಗಾಗಿ ಈ ಪ್ರಕರಣದಲ್ಲಿ ಕೇವಲ ಬಿಎಂಆರ್ಸಿಎಲ್ ಸಿಬ್ಬಂದಿ ವಿರುದ್ಧ ಪಕ್ಷಪಾತದ ಧೋರಣೆ ಅನುಸರಿಸಲಾಗ್ತಾ ಇದೆ. ಕೇವಲ ಬಿಎಂಆರ್ಸಿಎಲ್ ಸಿಬ್ಬಂದಿಯನ್ನು ಮಾತ್ರ ಕೇಸ್ ಹಾಕಿ ಒಳಗೆ ಕಳಿಸಿದ್ದಾರೆ. ಆದರೆ ಇದಕ್ಕೆಲ್ಲ ಕಾರಣರಾದಂತಹ ಗಲಾಟೆ ಆರಂಭಿಸಿ ಮೊದಲು ಹಲ್ಲೆ ಮಾಡಿದಂತಹ ಸಿಬ್ಬಂದಿ ವಿರುದ್ಧ, ಪೊಲೀಸ್ ಕಾನ್ಸ್ಟೇಬಲ್ಗಳ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಕೂಡಲೇ ನಮ್ಮ ಸಹೋದ್ಯೋಗಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ, ಹಾಗೆ ಮೊದಲು ಹಲ್ಲೆ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಇದೀಗ ಬಿಎಂಆರ್ಸಿಎಲ್ ಸಿಬ್ಬಂದಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಲಕ್ಷಾಂತರ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಅನಾನುಕೂಲ ಉಂಟಾಗಿದೆ. ಬೆಳಗ್ಗೆ 5 ಗಂಟೆಗೆ ಆರಂಭ ಆಗಬೇಕಾಗಿದ್ದಂಥ ಮೆಟ್ರೋ ಸೇವೆ ಇನ್ನೂ ಆರಂಭ ಆಗದೇ ಇರುವ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬಿಗಡಾಯಿಸ್ತಾ ಇರುವಂಥದ್ದು. ಯಾಕಂದರೆ 3 ರಿಂದ 4 ಲಕ್ಷದವರೆಗೂ ಕೂಡ ಈಗ ನಮ್ಮ ಮೆಟ್ರೋದಲ್ಲಿ ಜನ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಫೇಸ್ 1 ಕಂಪ್ಲೀಟ್ ಆದ ಬಳಿಕ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಕೂಡ ಆಗಿದೆ. 3 ಲಕ್ಷಕ್ಕೂ ಅಧಿಕ ಜನ ಪ್ರತಿನಿತ್ಯವೂ ಕೂಡ ಮೆಟ್ರೋವನ್ನು ಬಳಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಸಾಕಷ್ಟು ಅಡಚಣೆ ಉಂಟಾಗ್ತಾ ಇದೆ. ತಮ್ಮ ದೈನಂದಿನ ಕೆಲಸಗಳಿಗೆ ತೆರಳೋಕೆ, ವರ್ಕ್ ಸ್ಟೇಷನ್ಗಳಿಗೆ ತೆರಳೋಕೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಬೇರೆ ಬೇರೆ ಕಡೆ ಆಫೀಸ್ಗಳಿಗೆ ಹೋಗುವವರು ಮೆಟ್ರೋವನ್ನು ಅವಲಂಬಿಸ್ತಾ ಇದ್ರು. ಅಂತಹ ಲಕ್ಷಾಂತರ ಪ್ರಯಾಣಿಕರಿಗೆ ಈಗ ಸಾಕಷ್ಟು ಅಡಚಣೆ ಉಂಟಾಗಿದೆ. ಈಗ ಬೈಯಪ್ಪನಹಳ್ಳಿ ಸ್ಟೇಷನ್ ಬಳಿಯಿಂದ ನಮ್ಮ ಪ್ರತಿನಿಧಿ ಪವನ್ ಈಗ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಪವನ್, ಈಗ ಆಲ್ರೆಡಿ 9 ಗಂಟೆ ಆಯಿತು, ಇನ್ನೂ ಕೂಡ ಮೆಟ್ರೋ ಸಂಚಾರ ಆರಂಭ ಆಗಿಲ್ಲ. ತಾವಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರಿ, ಈಗ ಮೆಟ್ರೋ ಯೂಸ್ ಮಾಡುವವರ ಸಂಖ್ಯೆ ಪ್ರತಿನಿತ್ಯ 3 ಲಕ್ಷ ಪ್ರಯಾಣಿಕರನ್ನು ದಾಟಿದೆ ಅಂತ. ಅಷ್ಟು ಜನಕ್ಕೆ ಸಮಸ್ಯೆ ಆಗುತ್ತೆ ಇಲ್ಲಿ ಕೇವಲ ವೈಯಕ್ತಿಕ ಪ್ರತಿಷ್ಠೆಯಿಂದಾಗಿ. ಈಗ ಖಂಡಿತ ಪ್ರಸಾದ, ಪ್ರತಿ 4 ನಿಮಿಷಕ್ಕೆ ಒಂದು ರೈಲು ಈ ಪೀಕ್ ಸಮಯದಲ್ಲಿ ಸಂಚಾರ ಮಾಡುತ್ತೆ. ಪ್ರತಿಯೊಂದು ಮೆಟ್ರೋ 4 ನಿಮಿಷ ಸಂಚಾರ ಮಾಡಿದಾಗಲೂ ಸಹ ಪ್ರತಿ ರೈಲಲ್ಲೂ ಕನಿಷ್ಠ ಅಂದರೂ 800 ಜನ ಪ್ರಯಾಣ ಮಾಡ್ತಾರೆ. ಬೈಯಪ್ಪನಹಳ್ಳಿಯಿಂದ ನಾಯಂಡಹಳ್ಳಿಯ ತನಕ, ನಾಗಸಂದ್ರದಿಂದ ಎಲ್ಚನಹಳ್ಳಿಯವರೆಗೂ 4 ದಿಕ್ಕುಗಳಲ್ಲೂ ಸಹ ಪ್ರತಿಯೊಂದು 4 ಒಂದೊಂದು ರೈಲು ಹೋಗ್ತವೆ. 3,500 ಜನ ಓಡಾಡ್ತಾರೆ ಪೀಕ್ ಸಮಯದಲ್ಲಿ. ಈಗ ಪೀಕ್ ಸಮಯದಲ್ಲಿ ರೈಲು ಇಲ್ಲ ಅನ್ನೋಂತಹ ನಿಟ್ಟಿನಲ್ಲಿ ಜನ ಎಲ್ಲ ಈಗ ಬೇರೆ ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ಗಳು, ಒಂದು ಬಸ್ಗಳಾಗ್ಬೋದು, ಕಾರ್ಗಳಾಗ್ಬೋದು ಅಥವಾ ಆಟೋಗಳಾಗ್ಬೋದು, ಇದನ್ನು ಬಳಸುವಂಥ ಪರಿಸ್ಥಿತಿ ಈಗ ಎದುರಾಗಿರುವಂಥದ್ದು. ಈ ನೆಲೆಯಲ್ಲಿ ಈಗ ಜನ ಸಹ ಪರದಾಡುವಂಥ ಸ್ಥಿತಿ ಏರ್ಪಟ್ಟಿದೆ. ನಾನೀಗ ಬೈಯಪ್ಪನಹಳ್ಳಿಯ ಮೆಟ್ರೋ ನಿಲ್ದಾಣದಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಅಮರ್ ಪ್ರಸಾದ್, ಸಾಕಷ್ಟು ಜನ ಈಗಾಗಲೇ ಬರ್ತಿದ್ದಾರೆ, ಪೊಲೀಸರನ್ನ ಕೇಳ್ತಿದ್ದಾರೆ ಮತ್ತು ವಾಪಸ್ ಹೋಗ್ತಿದ್ದಾರೆ. ಮೆಟ್ರೋ ಇಲ್ಲ ಅನ್ನೋಂತಹ ಒಂದು ನಿಟ್ಟಿನಲ್ಲಿ ಈಗ ಜನಕ್ಕೆ ಅದೇ ಆದಂತಹ ಕನ್ಫ್ಯೂಷನ್ ಆಗಿದೆ. ಮತ್ತು ಈಗ ಏನು ಮಾಡಬೇಕು ಅನ್ನೋಂಥದ್ದು. ನನ್ನ ಜೊತೆ ಈಗ ಮಾತಾಡೋಕ್ಕೆ ಇಲ್ಲಿದ್ದಾರೆ ಇದ್ದಾರೆ. ಓಕೆ, ಸೊ ಈಗ ನೀವು ಮೆಟ್ರೋದಲ್ಲಿ ಹೊರಡೋಕ್ಕೆ ಬಂದಿದ್ದೀರಾ. ಈಗ ಹೇಗಿದೆ ನಿಮ್ಮ ಪರಿಸ್ಥಿತಿ? ಈಗ ಸಿಗ್ತಿದೆ ಮೆಟ್ರೋ ಏನು ಅಂತ? ಸರ್, ನಮ್ಮದು ಇವಾಗ ನಾನು ಲೈಸೆನ್ಸ್ಗೆ ಹೋಗ್ತಿರೋದು ಮೈಸೂರು ರೋಡ್ಗೆ. ಇವಾಗ ಲೈಸೆನ್ಸ್ ಆಗ್ತಾಯಿಲ್ಲ. ಇವಾಗ ತುಂಬ ಪ್ರಾಬ್ಲಮ್ ಇದೆ. ಈ ಸೈಡಲ್ಲಿ ಹೋಗಿ ತುಂಬ ಲೇಟ್ ಆಗುತ್ತೆ. ಈ ಪರಿಸ್ಥಿತಿ ತುಂಬ ಇದಾಗಿದೆ ಸರ್.
ನೀವು ಎಲ್ಲಿಂದ ಬಂದ್ರಿ, ಈಗ ಬೇರೆ ಯಾವ ರೀತಿ ಪರಿಸ್ಥಿತಿ ಇದೆ ನಿಮಗೆ ಅಂತ? ಇವಾಗ ನಾನು ಮಾರ್ತಲ್ಲಿಂದ ಬಂತಿರೋದು. ಇವಾಗ ಮೈಸೂರು ರೋಡ್ಗೆ ಹೋಗಬೇಕು, ಹೆಡ್ ಆಫೀಸ್ ಕಲ್ಯಾಣಿ ಮೋಟರ್ಸ್, ಅಲ್ಲಿಗೆ ಹೋಗ್ಬೇಕು ಸರ್ ಇವಾಗ. ಸೊ ಈಗ ಹೇಗೆ ಹೋಗ್ತೀರಾ? ಈಗ ಬೇರೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ? ಏನಂದರೆ ಸೊ ಇದು ಜನ ಹೇಳುವಂಥದ್ದು. ಇನ್ನೊಂದು ಕಡೆ ನಿಮಗೆ ತೋರಿಸ್ತೀನಿ ಮಲ್ತೇಶ್, ಇಲ್ಲಿ ನೋಡ್ಬೋದು ಈಗ ಸಾಕಷ್ಟು ಜನ ಈಗ ಮೆಟ್ರೋ ನಿಲ್ದಾಣದ ಭಾಗಕ್ಕೆ ಬರ್ತಿದ್ದಾರೆ, ಅಲ್ಲಿ ಬಂದು ಎನ್ಕ್ವೈರಿ ಮಾಡಿ ಹೋಗ್ತಿರೋಂಥದ್ದು. ಇದು ಪ್ರತಿನಿತ್ಯ ಮೆಟ್ರೋ ಸಂಚಾರ ಮಾಡೋರು ಸಾಕಷ್ಟು ಸಮಯ ಉಳಿತಾಯ ಆಗ್ತಿತ್ತು, ಈಗ ಸಮಯ ಇಲ್ಲ, ಇನ್ನೊಂದು ಕಡೆ ಓಡಾಡೋದಕ್ಕೂ ಆಗ್ತಿಲ್ಲ. ಈಗ ಜನ ಮೆಟ್ರೋ ಇಲ್ಲ ಅಂತ ಹೇಳಿ ಈಗ ಆತಂಕ ಆಗಿದ್ದಾರೆ. ಈಗ ಬೇರೆ ಯಾವ ರೀತಿ ಓಡಾಡಬೇಕು ಅನ್ನೋಂಥದ್ದು ಈಗ ಜನರಲ್ಲಿ ಇರುವಂಥದ್ದು ಸಹ ಪ್ರಶ್ನೆ ಆಗಿದೆ. ಸೊ ಈಗ ಪ್ರತಿನಿತ್ಯ ಓಡಾಡೋಂಥವ್ರಿಗೆ ಮೆಟ್ರೋ ಇಲ್ಲ ಅನ್ನೋಂಥದ್ದು ಕಷ್ಟಕರ ಆಗಿದ್ರು ಸಹ ಈಗ BMTC ಸಹ ಪರ್ಯಾಯ ವ್ಯವಸ್ಥೆಗೋಸ್ಕರವಾಗಿ BMTC ಬಸ್ಗಳನ್ನು ನೀಡ್ತಾ ಇದೆ. ಅದ್ರ ಜೊತೆಯಲ್ಲಿ ಜನ ಏನು ಪಾರ್ಕಿಂಗ್ ಬಂದು ಮಾಡಿಬಿಟ್ಟು ಹೋಗ್ತಿದ್ರು, ಈ ಕಡೆ ಸಹ ಪಾರ್ಕಿಂಗನ್ನು ಮಾಡಿದ್ದಾರೆ. ಪಾರ್ಕಿಂಗ್ ಮಾಡಿರೋರಿಗೂ ಸಹ ಈಗ ಕಷ್ಟ ಆಗಿರುವಂಥದ್ದು. ಮತ್ತೆ ಈಗ ಬೈಕ್ಗಳು ಮತ್ತು ಕಾರ್ಗಳಲ್ಲಿ ಏನು ಬಂದಿದ್ದಾರೆ ಅವರು ಮತ್ತೆ ಬಂದು ವಾಪಸ್ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಸೊ ಇದು ಬೈಯಪ್ಪನಹಳ್ಳಿಯಲ್ಲಿ ಇರುವಂತಹ ಒಂದು ಪರಿಸ್ಥಿತಿ. ಆದರೆ ವಿವಿಧ ಭಾಗಗಳಲ್ಲೂ ಸಹ ಇದೇ ರೀತಿಯಂತಹ ಗೊಂದಲ ಆಗಿರುವಂಥದ್ದು. ಪ್ರತಿ ಕಡೆಯೂ ಸಹ ಪ್ರತಿ ಮೆಟ್ರೋ ನಿಲ್ದಾಣದಲ್ಲೂ ಸಹ ಸುಮಾರು 42ಕ್ಕೂ ಹೆಚ್ಚು ಮೆಟ್ರೋ ನಿಲ್ದಾಣಗಳಿವೆ. ಈ 42 ಮೆಟ್ರೋ ನಿಲ್ದಾಣಗಳು ಸಹ ಇದೇ ಸಮಸ್ಯೆ ಆಗಿದೆ. ಇನ್ನೊಂದು ಕಡೆ ಜನಕ್ಕೆ ಕನ್ಫ್ಯೂಷನ್ ಜೊತೆಯಲ್ಲಿ ಪೊಲೀಸರಿಗೂ ಸಹ ಪದೇ ಅವ್ರಿಗೂ ಉತ್ತರವನ್ನು ಹೇಳಿ ಅದೇ ರೀತಿಯಾಗಿ ಹೇಳಿ ಕಳಿಸಿದ್ದಾರೆ. ಸೊ ಹೀಗಾಗಿ ಜನನು ಸಹ ಒಂದು ಗೊಂದಲದಲ್ಲಿದ್ದಾರೆ. ಇದರ ಜೊತೆ ಈಗ ಮೆಟ್ರೋ ಸಿಬ್ಬಂದಿ ಪರವಾಗಿ ಒಂದು ಪ್ರತಿಭಟನೆ ಮಾಡೋಕ್ಕೆ INTUC ಅವರು ಸಹ ಈಗಾಗಲೇ ಸಾಥ್ ನೀಡಿದ್ದು ಬೈಯಪ್ಪನಹಳ್ಳಿಯಲ್ಲಿ ನಾವು ಪ್ರತಿಭಟನೆಗೆ ಸಾಥ್ ನೀಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಸೊ ಇದು ಬೈಯಪ್ಪನಹಳ್ಳಿಯಲ್ಲಿ ಚಿತ್ರಣ ಆದರೆ, ಮೆಟ್ರೋ ನಿಲ್ದಾಣದ ಚಿತ್ರಣ ಆದರೆ, ಇನ್ನೊಂದು ಭಾಗದಲ್ಲಿ ಜನಕ್ಕೆ ಇಲ್ಲಿ ಬರುವಂತಹ ಜನಕ್ಕೆ ಇರುವಂತಹ ಸಮಸ್ಯೆಗಳು ಏನಿವೆ, ಪ್ರಯಾಣಿಕರಿಗೆ ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟನ್ನು ಕಲ್ಪಿಸೋದಕ್ಕೆ ಅಂದರೆ BMTC ಬಸ್ ಆಗ್ಬೋದು ಅಥವಾ ಕಾರ್ಗಳಾಗ್ಬೋದು, ಅದಕ್ಕೆ ವ್ಯವಸ್ಥೆಗಳನ್ನು ಕಲ್ಪಿಸೋದಕ್ಕೂ ಸಹ BMTC ಅಧಿಕಾರಿಗಳು ಇಲ್ಲಿದ್ದಾರೆ. ಸೊ ಇವರು ಪ್ರತಿಯೊಬ್ಬರಿಗೂ ಸಹ ಗೈಡ್ ಮಾಡಿ ಕಳಿಸ್ಕೊಡ್ತಿದ್ದಾರೆ. ಈ ಒಂದು ಓಲ್ಡ್ ಮೆಡ್ರಾಸ್ ರೋಡ್ ಏನಿದೆ, ಈ ಓಲ್ಡ್ ಮೆಡ್ರಾಸ್ ರೋಡ್ ಮುಖಾಂತರವಾಗಿ ಹಾದು ಹೋಗುವಂತಹ ಬಸ್ಗಳು ಅಥವಾ ವೆಹಿಕಲ್ಗಳು ಸ್ಟಾಪ್ ಮಾಡಿ ಮೆಜೆಸ್ಟಿಕ್ ಕಡೆ ಹೋಗುವಂಥವರಿಗೆ ಪರ್ಯಾಯ ವ್ಯವಸ್ಥೆ ಅಂದರೆ ಮತ್ತೊಂದು ಬದಿಯಲ್ಲಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಆ ಕಡೆ ಹೋಗೋದಕ್ಕೆ ರಸ್ತೆಯನ್ನು ದಂಡಿಸಿಕೊಡುವಂಥ ಕೆಲಸವನ್ನು ಸಹ ಈಗಾಗಲೇ ಇಲ್ಲಿ ಪೊಲೀಸರು ಸಹ ಮಾಡ್ತಾರೆ. ಇನ್ನೊಂದು ಕಡೆ ಹೆಚ್ಚು ಜನ ಮೆಟ್ರೋ ಉಪಯೋಗಿಸಿದ್ರು, ಆದರೆ ಮೆಟ್ರೋ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಈಗ ವೈಟ್ ಫೀಲ್ಡ್ ಭಾಗಕ್ಕೆ ಹೋಗುವಂಥವರಿಗೆ ಎಲ್ಲನೂ ಸಹ ರಸ್ತೆಗೆ ಇಳಿದಿದ್ದಾರೆ. ಸೊ ಪ್ರತಿಯೊಬ್ಬರು ಸಹ ಕಾರ್ಗಳು ಮತ್ತು ಬೈಕ್ಗಳು ಹೆಚ್ಚಾಗಿ ಬರ್ತಿರೋದ್ರಿಂದಾಗಿ ಈ ಒಂದು ಓಲ್ಡ್ ಮೆಡ್ರಾಸ್ ರೋಡ್ ಸಹ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಈ ಒಂದು ಭಾಗದಲ್ಲೂ ಸಹ ಮತ್ತೆ ಸಾಕಷ್ಟು ಜಾಮ್ ಆಗಿರೋದು ಮತ್ತು ಸ್ಲೋ ಮೂವಿಂಗ್ ಟ್ರಾಫಿಕ್ಗೂ ಕಾರಣ ಆಗಿದೆ. ಮೆಟ್ರೋಗೆ ಬರೋಂಥವರು, ಫೀಡರ್ ಸರ್ವಿಸ್ಗೆ ಬರೋಂಥವ್ರಿಗೂ ಸಹ ಈಗಾಗಲೇ BMTC ಸಹ ಮಾಹಿತಿ ಕೊಟ್ಟಿದ್ದಾರೆ. ಮೆಟ್ರೋ ಫೀಡರ್ ಸರ್ವಿಸಲ್ಲಿ ಬರೋಂಥವ್ರಿಗೆ ಈಗ ಮೆಟ್ರೋ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಜೊತೆಯಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೂ ಸಹ ಮುಂದಾಗಿದ್ದಾರೆ. ಸೊ ಹೀಗಾಗಿ ಮತ್ತೊಂದು ಭಾಗದಲ್ಲೂ ಸಹ ಬಸ್ಗಳನ್ನು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಮೆಜೆಸ್ಟಿಕ್ ಮತ್ತು ಮೈಸೂರು ರಸ್ತೆಗೆ ಹೋಗುವಂಥವ್ರಿಗೂ ಸಹ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಕಡೆ ಈಗ ನೋಡ್ಸೋದು ನಿಮಗೆ ಜನ ಸಹ ಈಗ ಪಾರ್ಕಿಂಗ್ ಲಾಟ್ ಏನಿದೆ, ಈ ಪಾರ್ಕಿಂಗ್ ಲಾಟ್ಗೆ ಬರ್ತಿದ್ದಾರೆ. ಬಂದವ್ರಿಗೂ ಸಹ ಹೇಳಿ ವಾಪಸ್ ಕಳಿಸಿದ್ದಾರೆ. ಈಗ ಮೆಟ್ರೋ ಇಲ್ಲ, ಹೀಗಾಗಿ ಪಾರ್ಕಿಂಗ್ ಮಾಡ್ಕೊಂಡ್ರೂ ಸಹ ವೇಸ್ಟ್ ಆಗುತ್ತೆ, ನೀವು ಪರ್ಯಾಯ ವ್ಯವಸ್ಥೆ ಆಲ್ಟರ್ನೇಟಿವ್ ಮಾಡ್ಕೊಳ್ಳಿ ಅಂತಲೂ ಸಹ ಈಗಾಗಲೇ ಹೇಳಿರುವಂಥದ್ದು. ಸೊ ಒಟ್ಟಾರೆ ಈಗ ಬೆಳಗ್ಗೆಯಿಂದಲೂ ಸಹ ಬೆಳಗ್ಗೆ 5 ಗಂಟೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದು ಮೆಟ್ರೋ ಸಿಬ್ಬಂದಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇರೋದು ಸಾಕಷ್ಟು ಜನರಿಗೆ ಸಮಸ್ಯೆಗಳಾಗಿದೆ. ಅದರ ಜೊತೆಯಲ್ಲಿ ಅವಶ್ಯಕವಾಗಿ ಈಗ ಜನ ತಮ್ಮ ಕೆಲಸಗಳಿಗೆ ಹೋಗಲೇಬೇಕಾಗಿದ್ದ ಪರಿಸ್ಥಿತಿಯಿಂದ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗಿದೆ. ಕೇವಲ 40 ನಿಮಿಷದಲ್ಲಿ ಅವರು ಕಚೇರಿಗಳಿಗೆ ತಲುಪೋದಿತ್ತು ಬೇರೆ ಭಾಗಗಳಿಂದ. ಆದರೆ ಈಗ ಮತ್ತೆ ಗಂಟೆಗಟ್ಟಲೆ ಈಗ ಮೆಟ್ರೋ ಬಸ್ಗಳಲ್ಲಿ ಅಥವಾ ವಾಹನಗಳಲ್ಲಿ ರಸ್ತೆಯ ಮುಖಾಂತರವಾಗಿ ಓಡಾಡೋ ಪರಿಸ್ಥಿತಿ ಸಹ ಎದುರಾಗಿದೆ. ಹೇಳಬೇಕನ್ನೋದು ಈಗ ಪ್ರತಿದಾಗಿ ಸಾಕಷ್ಟು ಪರದಾಡ್ತಿದ್ದಾರೆ. ಈಗಾಗಲೇ BMRCL ಸಹ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಂಡು ಜನಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕಾಗಿದೆ. ಧನ್ಯವಾದ ಪವನ್.